45 ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಫ್ ದಿ ಇಯರ್. ಇದು ಅರ್ಜುನ್ ಜನ್ಯ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಅವರು ಡೈರೆಕ್ಟ್ ಮಾಡುತ್ತಿರುವಂತಹ ಮೊದಲ ಸಿನಿಮಾ ಇದಾಗಿದ್ದು, ಇದರಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ, ರಾಜ್ವಿ ಶೆಟ್ಟಿ ಅವರು ಲೀಡ್ ರೋಲ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಒನ್ ಆಫ್ ದಿ ಮೋಸ್ಟ್ ಅವೈಟೆಡ್ ಮಲ್ಟಿ ಸ್ಟಾರ್ ಆದಂತಹ 45 ಸಿನಿಮಾ ನೋಡಿದ ಮೇಲೆ ನಮ್ಮನ್ನ ಏನು ಇಂಪ್ರೆಸ್ ಮಾಡ್ತು, ಏನೆಲ್ಲ ಡಿಪ್ರೆಸ್ ಮಾಡ್ತು, ಅಂಡ್ ಅರ್ಜುನ್ ಜನ್ಯ ಅವರ ಡೈರೆಕ್ಷನ್ ನಮ್ಮ ಮೇಲೆ ಯಾವ ತರಹದ ಇಂಪ್ಯಾಕ್ಟ್ ಅನ್ನ ಬೀರ್ತು ಅನ್ನೋದನ್ನ ಇವತ್ತಿನ ಈ ರಿವ್ಯೂನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಒಪಿನಿಯನ್. ಸಿನಿಮಾದ ಟ್ರೈಲರ್ ಬಂದಾಗ ಕತೆ ಹೇಗಿರಬಹುದು ಅನ್ನೋದು ಸ್ವಲ್ಪನೂ ಬಿಟ್ಟು ಕೊಟ್ಟಿರಲಿಲ್ಲ. ಬಟ್ ಎಷ್ಟೋ ಫ್ಯಾನ್ಸ್ ಥಿಯೇಟರ್ಗಳು ಹಾಗಿರುತ್ತೆ ಹೀಗಿರುತ್ತೆ ಅಂಡ್ ನಾವು ಕೂಡ ರಿವ್ಯೂನಲ್ಲಿ ಹೀಗಿರಬಹುದು ಅಂತ ತುಂಬಾ ವಿಷಯಗಳನ್ನ ತಿಳಿಸಿದ್ವಿ. ಬಿಕಾಸ್ ಆ ಒಂದು ಮಿಸ್ಟ್ರಿನ ಟ್ರೈಲರ್ ಕ್ಯಾರಿ ಮಾಡಿತ್ತು. ಎಸ್ಪೆಷಲಿ ಟ್ರೈಲರ್ ನಲ್ಲಿ ಇದ್ದಂತಹ ಶಿವಣ್ಣ ಅವರ ಲಾಸ್ಟ್ ಸೀನ್ ಅದು ಸಿನಿಮಾನ ಎಕ್ಸ್ಪೆಕ್ಟೇಷನ್ ಮೇಲೆ ಗಗನಕ್ಕೆ ಏರಿಸಿತ್ತು. ಇನ್ನು ಸಿನಿಮಾ ಪ್ಲಾಟ್ ಹೇಳಿದರು ಬಿಟ್ಟರು ಅದು ಸಿನಿಮಾ ನೋಡೋರ ಮೇಲೆ ಪ್ರಭಾವ ಬೀರುತ್ತೆ. ಸೊ ಹಾಗಾಗಿ ಟ್ರೈಲರ್ ನಲ್ಲಿ ಇದ್ದಂತಹ ಮಿಸ್ಟ್ರಿ ಹಾಗೆ ಕಾಯಮಾಗಿ ಇರಿಸಿದ್ದೀನಿ, ನೀವು ಸಿನಿಮಾ ನೋಡೋವರೆಗೂ ಮಾತ್ರ. ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಅಂದ್ರೆ ಅದು ನಮ್ಮ ಅರ್ಜುನ್ ಜನ್ಯ ಅಂಡ್ ಅವರು ಹೇಳಬೇಕು ಅಂತ ಅಂದುಕೊಂಡಿರುವಂತಹ ಕತೆ. ಈ ಜಾನರ್ನ ಸಿನಿಮಾ ನಾವು ಪ್ರಾಪರ್ಲಿ ನೋಡಿರ್ತೀವಿ, ಆದರೆ ಈ ಪರ್ಟಿಕ್ಯುಲರ್ ಕಥೆಯನ್ನ, ಎಸ್ಪೆಷಲಿ ಇಷ್ಟು ಲೇಯರ್ ಇರುವಂತಹ ಕಥೆಯನ್ನ ಅರ್ಜುನ್ ಜನ್ಯ ತಮ್ಮ ಪ್ರಥಮ ಸಿನಿಮಾದಲ್ಲಿ ಅಟೆಂಪ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರೋದಕ್ಕೆ ನಾವು ಒಂದು ಅಪ್ರಿಸಿಯೇಷನ್ ಅನ್ನು ಕೊಡ್ಲೇಬೇಕು. ಅವರಿಗೆ ನಾವು ಸನ್ಮಾನಿಸಲೇಬೇಕು. ರಾಜ್ವಿ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ಅಲ್ಲಿ ಪ್ರತಿ ಬಾರಿ ಒಂದು ಸರ್ಪ್ರೈಸ್ ಇರುತ್ತೆ. ಅದು ಸೂಪ್ರಮ್ ಶೋ ನಲ್ಲಿ ಕರುಣಾಕರ ಗುರುಜಿ ಅನ್ನುವಂತಹ ಪಾತ್ರ ಆಗಿರಬಹುದು, ಟೋಬಿಯ ಪಾತ್ರ ಆಗಿರಬಹುದು, ಗರುಡಗಮನ ಋಷಭ ವಾಹನ ಸಿನಿಮಾದ ಪಾತ್ರ ಆಗಿರಬಹುದು. ಎಲ್ಲ ಕಡೆ ಆ ಹೊಸತನ, ಫ್ರೆಶ್ನೆಸ್ ಮತ್ತು ಆ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಕಂಟಿನ್ಯೂ ಆಗಿ ನೋಡ್ತಾ ಬಂದಿದ್ವಿ. ಅಂಡ್ ಇಲ್ಲೂ ಕೂಡ ವಿನಯ್ ಎಂಬ ಪಾತ್ರದಿಂದ ನಮ್ಮನ್ನ ಇಂಪ್ರೆಸ್ ಮಾಡ್ತಾರೆ. ಹಾಗೂ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ ರಾಯಪ್ಪ ಪಾತ್ರ ಸಿನಿಮಾದಲ್ಲಿ ಒನ್ ಆಫ್ ದಿ ಸ್ಟೈಲಿಶ್ ಕ್ಯಾರೆಕ್ಟರ್ ಅಂತ ಹೇಳ್ತೀನಿ. ಅವರಿಗೆ ಹ್ಯಾಂಡ್ ಓವರ್ ಮಾಡಿರುವಂತಹ ಡೈಲಾಗ್, ಅವರ ಎಂಟೈರ್ ಕ್ಯಾರೆಕ್ಟರ್ ಡಿಸೈನ್ ನಲ್ಲಿ ಆ ಸ್ವ್ಯಾಗ್ ಎದ್ದು ಕಾಣುತ್ತೆ ಇತ್ತು. ಇನ್ನು ಶಿವಣ್ಣ ಅವರನ್ನ ಅರ್ಜುನ್ ಜನ್ಯ ಅವರು ಆಸ್ ಎ ಡೈ ಹಾರ್ಟ್ ಫ್ಯಾನ್ ಹೇಗೆ ನೋಡಬೇಕು ಅಂತ ಅಂದುಕೊಂಡಿದ್ದಾರೋ ಅದನ್ನ ತೆರೆಯ ಮೇಲೇನೆ ತೋರಿಸಿದ್ದಾರೆ. ಫ್ಯಾನ್ ಬಾಯ್ ಫೇವರೇಟ್ ಸ್ಟಾರ್ಗೆ ಸಿನಿಮಾ ಮಾಡಿದಾಗಲೆಲ್ಲ ಮ್ಯೂಸಿಕಲ್ ಪ್ರೆಸೆಂಟೇಷನ್ ಇದ್ದೇ ಇರುತ್ತೆ. ಇಲ್ಲೂ ಕೂಡ ಅದಾಗಿದೆ ಅಂತ ಹೇಳ್ತೀನಿ. ಅಂಡ್ ಈ ಪರ್ಟಿಕ್ಯುಲರ್ ಸ್ಟಾರ್ಗಳ ಫ್ಯಾನ್ಸ್ಗಳು ನೀವು ಆಗಿದ್ರೆ ನಿಮಗೆ ಶೇರ್ ಮಾಡೋದಕ್ಕೆ ಬಹಳಷ್ಟು ಮೂಮೆಂಟ್ಸ್ಗಳು ಸಿನಿಮಾದಲ್ಲಿ ಸಿಗುತ್ತವೆ. ಸಿನಿಮಾ ಕಥೆಯನ್ನ ಬಿಲ್ಡಪ್ಗೆ, ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ಗೆ ಟೈಮ್ ತಗೊಂಡಿಲ್ಲ. ರೈಟ್ ಫ್ರಮ್ ದಿ ಫಸ್ಟ್ ಫ್ರೇಮ್ ನಾವು ಕಥೆಯ ಒಳಗಡೆ ಇದ್ದೀವಿ. ಅಂಡ್ ಸಿನಿಮಾ ಮುಗಿಯೋ ಮೂಮೆಂಟ್ ವರೆಗೂ ಸಿನಿಮಾ ಡಿವೆಂಟ್ ಅಂತೂ ಆಗಲಿಲ್ಲ ಅಂತ ಖಂಡಿತವಾಗ್ಲೂ ಹೇಳಬಹುದು. ಪಿಲ್ಲರ್ ಸಾಂಗ್ಗಳಿಲ್ಲ. ಇದು ಸಿನಿಮಾ ಮೇಲಿನ ನಮ್ಮ ಕ್ಯೂರಿಯಾಸಿಟಿಯನ್ನ ಮೇಂಟೈನ್ ಮಾಡೋದಕ್ಕೆ ಖಂಡಿತ ಹೆಲ್ಪ್ ಮಾಡಿದೆ. ಅಲ್ಲಲ್ಲಿ ಬಳಸಿಕೊಂಡಿರುವಂತಹ ಕನ್ನಡ ರೆಟ್ರೋ ಮ್ಯೂಸಿಕ್ ಒಳ್ಳೆ ಕಿಕ್ ಕೊಡುತ್ತೆ. ಶಿವಣ್ಣ ಮತ್ತು ಸುಧಾರಾಣಿ ಅವರ ನಡುವಿನ ಸೀನ್ಸ್ಗಳಲ್ಲಿ ಅದನ್ನ ಇನ್ಕಾರ್ಪೊರೇಟ್ ಮಾಡಿರುವಂತಹ ವಿಧಾನ ಸ್ಮೂತ್ ಆಗಿತ್ತು. ಹಳೆ ಸಿನಿಮಾಗಳನ್ನ ನೋಡಿಕೊಂಡು ಬಂದವರಿಗೆ ಒಂದು ಮಜಾ ಕೊಡುತ್ತೆ. ಸಿನಿಮಾಟೋಗ್ರಾಫಿ ಹಾಗೂ ಫ್ರೇಮ್ನ ಹಿಂದೆ ಇರುವಂತಹ ಎಷ್ಟೋ ಡೀಟೇಲಿಂಗ್ ಇಷ್ಟ ಆದವು. ಅರ್ಜುನ್ ಜನ್ಯ ಅವರು ಸ್ಟೋರಿ ಲೀಗ್ ಆಗಿರುವಂತಹ ಮ್ಯೂಸಿಕ್ ಅವರಿಗೆ ಖಂಡಿತವಾಗ್ಲೂ ಒಂದು ದೊಡ್ಡ ಪ್ಲಸ್. ಪ್ರತಿ ಪಾತ್ರಕ್ಕೆ ಒಂದು ಫಿಕ್ಸ್ಡ್ BGM ಅಂತ ಇಲ್ಲದೆ ಇದ್ರು ಬಂದಂತಹ ಸ್ಕೋರ್ ಸಿನಿಮಾಗಳಿಗೆ ಅದೊಂದು ಡೀಸೆಂಟ್ ವೇ ಅಲ್ಲಿ ಹೆಲ್ಪ್ ಮಾಡಿದೆ ಅಂತ ಹೇಳ್ತೀನಿ. ಬಟ್ ಹಾನೆಸ್ಟ್ಲಿ ನಾವು ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂಡ್ ಇದು ಖಂಡಿತ ಬೆಟರ್ ಆಗಬಹುದಿತ್ತು. ಇನ್ನು ಕೆರಿಯರ್ ನಲ್ಲಿ ಎಲ್ಲ ಪಿಕ್ ಮ್ಯಾನರಿಸಮ್ ಈ ಕತೆಗೆ ತಂದು ಫ್ಯಾನ್ ಸರ್ವಿಸ್ ಮಾಡಿರುವಂತಹ ವಿಧಾನ ಚೆನ್ನಾಗಿತ್ತು. ಬಟ್ ಅಲ್ಲೆಲ್ಲಿ ಕಥೆಯನ್ನ ಮತ್ತು ಅದರ ಫ್ಲೋ ಅನ್ನ ಓವರ್ ಪವರ್ ಮಾಡದೆ ಇದೆಯಲ್ಲ ಅನ್ನುವಂತಹ ಭಾವನೆ ಖಂಡಿತ ಹೂಡಿಕೊಳ್ಳುತ್ತೆ. ಬಟ್ ಎನಿವೇಸ್ ಅದನ್ನ ನಾವು ಎಂಜಾಯ್ ಮಾಡುವುದೇ ಖಂಡಿತ. ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ. ಸಿನಿಮಾ ಎಂಟರ್ಟೈನ್ ಮಾಡ್ತಾನೆ ಸಾಕಷ್ಟು ಮೆಸೇಜ್ಗಳನ್ನ ಕೊಡುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಪೂರ್ವಿಕರ ಗರುಡ ಪುರಾಣದ ಬೀಟ್ಸ್ ಅನ್ನ ಪ್ರೆಸೆಂಟ್ ಮಾಡಿರುವಂತಹ ಸ್ಟೈಲ್ ಇಂಪ್ರೆಸಿವ್ ಆಗಿತ್ತು. ಇನ್ನು ಈ ಸಿನಿಮಾದಲ್ಲಿ ನಮಗೇನು ವರ್ಕ್ ಆಗಲಿಲ್ಲ ಅಂತ ಹೇಳೋದಾದ್ರೆ ಅದು ಇಲ್ಲಿನ VFX. ಆಲ್ಮೋಸ್ಟ್ 25-30% ಆಫ್ ದಿ ಫಿಲ್ಮ್ VFX ಮೇಲೆ ಡಿಪೆಂಡ್ ಆಗಿದೆ. ಸಾಕಷ್ಟು ಸೀನ್ಸ್ಗಳು ಎಂಟೈರ್ಲಿ VFX ನಲ್ಲಿಯೇ ಮೂಡಿ ಬಂದಿದೆ. ಬಟ್ ಅದರ ಔಟ್ಪುಟ್ ಸಾಮಾನ್ಯವಾಗಿತ್ತು. ಏನನ್ನು ತೋರಿಸಬೇಕು ಅಂತ ಅಂದುಕೊಂಡಿದ್ದಾರೆ ಅದನ್ನ ಅಚೀವ್ ಮಾಡಿದ್ದಾರೆ. ಬಟ್ ಸುಮಾರು ಕಡೆ ಅದು ಆರ್ಟಿಫಿಷಿಯಲ್ ಫೀಲ್ ಅನ್ನ ಕೊಡ್ತು. ಚೇಸ್ ಸೀಕ್ವೆನ್ಸ್ ಆಗಿರಬಹುದು, ಕೊನೆಯಲ್ಲಿ ಬರುವಂತಹ ಯುದ್ಧ
ಎಲ್ಲದರ ಕೊರಿಯೋಗ್ರಫಿ ಮಾಡಿ ಸ್ವಿಚ್ ಮಾಡಿರುವಂತಹ ರೀತಿ ಚೆನ್ನಾಗಿದೆ. ಬಟ್ VFX ಅಷ್ಟು ಸಾಥ್ ಕೊಡಲಿಲ್ಲ ಅಂತ ಹೇಳ್ತೀನಿ. ಇನ್ನು ಸಿನಿಮಾದ ಎಡಿಟಿಂಗ್ ಕೆಲವಷ್ಟು ಕಡೆ ಇನ್ಕನ್ಸಿಸ್ಟೆಂಟ್ ಅಂತ ಕೂಡ ಅನಿಸ್ತು. ಇಮೋಷನಲಿ ವೇಟ್ ಇರುವಂತಹ ಸೀನ್ ಒಂದಕ್ಕೆ ನಾವು ಕನೆಕ್ಟ್ ಆಗಿರ್ತೀವಿ, ಬಟ್ ಅದರ ಇಮಿಡಿಯೇಟ್ ಬೇರೆ ಒಂದು ಸೀನ್ಗೆ ಬರುತ್ತೆ, ಅಲ್ಲಿ ಕನೆಕ್ಷನ್ ಸ್ವಲ್ಪ ಆನ್ ಆಫ್ ಆಗಿದ್ದು ಖಂಡಿತ. ಇದೇ ಕಾಮಿಡಿ ಸೀನ್ ಅಂತ ಪಿಲ್ಲರ್ ಆಗಿ ಬಳಸಿಕೊಂಡಿಲ್ಲ, ಅದನ್ನ ಸಂಭಾಷಣೆಯ ನಡುವೆನೆ ಯೂಸ್ ಮಾಡಿಕೊಂಡಿದ್ದಾರೆ. ಬಟ್ ಅಲ್ಲಿ ಕೆಲವೊಂದು ಕೆಮಿಕಲ್ ಪೋರ್ಷನ್ಗಳನ್ನ ಚೆನ್ನಾಗಿ ವರ್ಕ್ ಆದ್ರೆ ಇನ್ನಷ್ಟು ಪೋರ್ಷನ್ಗಳು ಚೆನ್ನಾಗಿ ಲ್ಯಾಂಡ್ ಆಗಲಿಲ್ಲ ಅಂತ ಹೇಳ್ತೀನಿ. ಇನ್ ಮೈ ಒಪಿನಿಯನ್ ಪ್ರಕಾರ ಹೇಳೋದಾದ್ರೆ ಇದೊಂದು ಡೀಸೆಂಟ್ ವಾಚ್. ಫ್ಯಾನ್ ಸರ್ವಿಸ್ ಅಂಡ್ ಸ್ಟೋರಿ ಟೆಲ್ಲಿಂಗ್ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಅರ್ಜುನ್ ಜನ್ಯ ಅವರು ವಿನ್ನರ್ ಆಗಿದ್ದಾರೆ. ಮೋರ್ ಅವರ್ಸ್ ನೀವು ಸಿನಿಮಾದಲ್ಲಿ ಕಮರ್ಷಿಯಲ್ ಎಕ್ಸೆಪ್ಟ್ ಗಳನ್ನ ಹೊರತಾಗಿ ಒಂದು ಒಳ್ಳೆಯ ಸ್ಟೋರಿ ಟೆಲ್ಲಿಂಗ್ ಅನ್ನ ಯೂಟಿಲೈಸ್ ಮಾಡಬೇಕು ಅಂತ ಅಂದ್ರೆ ಇದು ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಇದಾಗಿತ್ತು 45 ಮೂವಿಯ ರಿವ್ಯೂ. ನೀವೇನಾದ್ರೂ ಮೊದಲೇ ಮೂವಿ ನೋಡಿದ್ರೆ ಹೇಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.